ಎಚ್ಚರಿಕೆನೇ ಆಗಲಿಲ್ಲ, ತುಂಬ ಮಲಗ್ಬಿಟ್ಟೆ. ಪರವಾಗಿಲ್ಲ ಕನಕ. ಮಾತ್ರೆ ಬೇಡ ಅಂದ್ರೂ ಮಾತ್ರೆ ಕೊಡ್ತೀರಾ, ಅದನ್ನ ತಗೊಳಕ್ ಶುರು ಮಾಡಿದ್ಮೇಲೆ ಎಚ್ಚರಿಕೆನೇ ಆಗಲ್ಲ. ಈಗ ನೋಡಿ, ನೀವು ಆಫೀಸಿಗೆ ಹೊರಟಿದ್ದೀರಾ, ನಿಮ್ಗೇನು ಮಾಡ್ಕೊಡಕ್ಕಾಗ್ಲಿಲ್ಲ. ಅದಕ್ಕೆ ಯಾಕೆ ಅಷ್ಟು ಬೇಸರ ಮಾಡ್ಕೋತೀಯ? ನಾನು ಸ್ವಲ್ಪ ಬೇಗ ಅದ್ದೆ ಅಷ್ಟೇ. ನೋಡು, ನಿಂಗೋಸ್ಕರ ಕಾಫಿ ಕೂಡ ಮಾಡಿದ್ದೀನಿ. ಅಯ್ಯೋ, ನಾನು ಇನ್ನೂ ಬ್ರಷ್ ಮಾಡಿಲ್ಲ. ಕನಕ, ಹುಲಿ ಸಮಯ ಏನಾದ್ರು ಬ್ರಷ್ ಮಾಡ್ತಾವಾ? ನೀವು ತಮಾಷೆ ಮಾಡಬೇಡಿ, ಸುಮ್ಮನೆ. ನನಗೋಸ್ಕರ, ನನಗೆ ಕಂಪ್ನಿ ಕೊಡೋಕ್ಕೋಸ್ಕರ ಕಾಫಿ ಕುಡಿ. ಕನಕ, ಸಂಜೆ ರೆಡಿ ಆಗಿರು, ನಾನು ಬೇಗ ಬರ್ತೀನಿ. ಸ್ವಲ್ಪ ಹೊರಗೆ ಹೋಗೋದಿದೆ. ಹೌದಾ? ನಿಜವಾಗ್ಲೂ? ಖಂಡಿತವಾಗ್ಲೂ ಬರ್ತೀನಿ. ಎಲ್ಲಿ ಕರ್ಕೊಂಡು ಹೋಗ್ತೀರಾ? ಅದು ಸಸ್ಪೆನ್ಸ್, ನೀನು ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗತ್ತೆ. ರೀ, ಪ್ಲೀಸ್ ಎಲ್ಲಿ ಕರ್ಕೊಂಡು ಹೋಗ್ತೀರಾ ಅಂತ ಹೇಳ್ಬಿಡಿ. ಹೇಳಿ, ನಾವೆಲ್ಲಿಗೆ ಹೋಗ್ತಿದ್ದೀವಿ? ದೇವಸ್ಥಾನಕ್ಕ, ಪಾರ್ಕ್ಗ, ಮಾಲ್ಗ, ಇಲ್ಲ ಸಿನಿಮಾಗ? ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಅಂತ ಹೇಳಿ ಪ್ಲೀಸ್. ನಾವು ಅದು ಯಾವ ಜಾಗಕ್ಕೂ ಹೋಗ್ತಾ ಇಲ್ಲ, ನಾವು ಸೈಕಿಯಾಟ್ರಿಸ್ಟ್ ನೋಡೋಕೆ ಹೋಗ್ತಾ ಇದ್ದೀವಿ. ಏನ್ರಿ, ಮತ್ತೆ ನೀವು ನನ್ನ ಮೃಗದ ಹತ್ರ ಕರ್ಕೊಂಡು ಹೋಗ್ತಿದ್ದೀರಾ? ಕನಕ, ಪ್ಲೀಸ್ ದಯವಿಟ್ಟು ಹಾಗೆ ಅನ್ಕೋಬೇಡ. ನೀನು ಬೇಗ ಗುಣ ಆಗಬೇಕಲ್ಲ. ನೋಡು, ನಿನ್ಗಿಷ್ಟ ಇಲ್ಲದೆ ಇದ್ರು ನನಗೋಸ್ಕರನಾದ್ರು ನೀನು ಬರಲೇಬೇಕು. ಮೆಂಟಲಿ ಪ್ರಿಪೇರ್ ಆಗಿರಲಿ ಅಂತಲೇ ಹೇಳ್ತಾ ಇರೋದು. ಅವತ್ತಿನ ಥರ ದಯವಿಟ್ಟು ಗಲಾಟೆ ಮಾಡಬೇಡ. ಡಾಕ್ಟ್ರ್ ಜೊತೆ ಕೋಆಪ್ರೇಟ್ ಮಾಡು, ಓಕೆನಾ? ನಾನು ಬರ್ತೀನಿ. ಕನಕ, ಯಾಕೆ ಡಲ್ಲಾಗಿ ಕೂತಿದ್ಯಾ? ಅವೇನಾರ ಹೇಳಿದ್ನಾ? ಛೆ, ಇಲ್ಲ ಅತ್ತೆ, ಇವ್ರೇನು ಅಂದಿಲ್ಲ. ಮತ್ತ್ಯಾಕೆ ಸಪ್ಪಕ್ಕೆ ಕೂತಿದ್ಯಾ? ಊಟ ಮಾಡೋ. ಅಮ್ಮ, ಇವಳಿಗೆ ಡಾಕ್ಟರ್ ಹತ್ರ ಹೋಗೋಕ್ಕೆ ಭಯ ಅಂತೆ. ಓಹೋ, ಅದಕ್ಕೆ ನೀನು ಯಾವತ್ತೂ ಇಲ್ದೇ ಇರೋನು ಇವತ್ತು ಹೆಂಡತಿನ ಸಮಾಧಾನ ಮಾಡಕ್ಕೆ ಅಂತ ಊಟದ ನೆಪ ಮಾಡ್ಕೊಂಡು ಮನೆಗೆ ಓಡ್ ಬಂದಿದ್ಯಾ ಅನ್ನೋ? ಚಿತ್ರ, ಸಮಾಧಾನ ಮಾಡೋದು ಅಂತ ಏನೂ ಇಲ್ಲ. ನಾನು ಬೆಳಗ್ಗೆನ ಕನಕಂಗೆ ಮಾನಸಿಕವಾಗಿ ಸಿದ್ಧವಾಗಿರು ಅಂತ ಹೇಳಿ ಹೋಗಿದ್ದೆ. ಆದರೆ ಕನಕ ಮತ್ತೆ ಮತ್ತೆ ಫೋನ್ ಮಾಡಿ ಆ ಡಾಕ್ಟರ್ ಹತ್ರ ಹೋಗೋದು ಬೇಡ ಅಂತ ಹೇಳ್ತಿದ್ಲು. ಅಷ್ಟರಲ್ಲಿ ಶ್ರೀಕಾಂತನು ಫೋನ್ ಮಾಡಿದ್ದ. ಒಬ್ರು ಸೈಕಿಯಾಟ್ರಿಸ್ಟ್ ಗೊತ್ತಿದ್ದಾರೆ, ಅವ್ರ ಹತ್ರ ತೋರ್ಸೋಣ ಅಂತ ಹೇಳ್ದ. ನಾನು ಸರಿ ನೋಡೋಣ ಅಂತ ಬಂದೆ. ಏನೋ ಬೇರೆ ಡಾಕ್ಟರ್ ಹತ್ರ ಹೋಗೋದಾ? ಅದಕ್ಕೆ ಈ ಡಾಕ್ಟರ್ ಹತ್ರ ಹೋಗಿ ತುಂಬಾ ಮುಜುಗರ ಅಂತೆ. ಅದಕ್ಕೆ ಒಬ್ರು ಲೇಡಿ ಸೈಕಾಟ್ರಿಸ್ಟ್ ಇದ್ದಾರೆ, ಅವ್ರ ಹತ್ರನೇ ತೋರ್ಸೋಣ ಅಂತ. ಶ್ರೀ, ಕನಕನ್ ಥರ ನಿಂಗೂ ಏನಾರು ತಲೆಗಿಲೆ ಕೆಟ್ಟಿದ್ಯಾ? ದೊಡ್ಡವ್ರು ನಾವಿದ್ದೀವಿ, ಮಧ್ಯದಲ್ಲಿ ನಿಂದೇನು ಪಾರಪತ್ಯ? ಯಾಕಮ್ಮ, ನಾನೇನಾದ್ರು ತಪ್ಪು ಮಾತಾಡದ್ನಾ? ಮತ್ತಿನೇನು, ಒಳ್ಳೆ ಡಾಕ್ಟರ್ ನೋಡಿ ಟ್ರೀಟ್ಮೆಂಟ್ ಕೊಡಿಸ್ತಾ ಇದೀವಿ. ಈಗ ಡಾಕ್ಟರ್ನ ಬದಲಾಯಿಸ್ಬೇಕು ಅಂತ ಇದ್ರಲ್ಲ, ತಲೆಗಿಲೆ ಇದೆಯಾ ನಿಮಗೆ? ಹೌದು ಅಣ್ಣ, ಡಾಕ್ಟರ್ನ ಲಾಯರ್ನ ಪದೇ ಪದೇ ಬದಲಾಯಿಸಬಾರ್ದು. ಕನಕ ಏನೋ ಹೇಳ್ತಿದ್ದಾಳೆ ಅಂತ ನೀನು ಬುದ್ಧಿ ಇಲ್ದೇ ಇರೋ ಥರ ಮಾತಾಡ್ತಿದ್ಯಲ್ಲ. ಚಿತ್ರ, ನೀನ್ ಸ್ವಲ್ಪ ಸುಮ್ಮನೆ ಇರು. ಇದೆಲ್ಲ ಸೂಕ್ಷ್ಮವಾದ ವಿಚಾರ. ಡಾಕ್ಟರ್ ಲಾಯರ್ನ ಬದಲು ಮಾಡಬಾರ್ದು ನಿಜ, ಆದ್ರೆ ಅವರಿಬ್ರು ನಂಬಿಕೆ ಬರೋ ತರ ನಡ್ಕೋಬೇಕಲ್ವಾ? ಅಷ್ಟಕ್ಕೂ ಟ್ರೀಟ್ಮೆಂಟ್ ತಗೋಬೇಕಾಗಿರೋದು ಅತ್ತಿಗೆ. ಅವ್ರಿಗೆ ಬೇಡ ಅಂದ್ಮೇಲೆ ನೀವೆಲ್ಲ ಯಾಕೆ ಅಲ್ಲೇ ತಗೋಬೇಕು ಅಂತ ಒತ್ತಾಯ ಮಾಡಬೇಕು? ಅಲ್ಲ ಕಣೋ ಶ್ರೀಕಾಂತ, ಬೇರೆ ಡಾಕ್ಟರ್ ಇಷ್ಟ ಆಗ್ತಾರೆ ಅಂತ ಏನ್ ಗ್ಯಾರಂಟಿ? ಮತ್ತೆ ಅವ್ರ ಹತ್ರ ಎಲ್ಲ A to Z ಹೇಳ್ಕೊಂಡು ಕೂತ್ಕೋಬೇಕಲ್ಲ. ಪರವಾಗಿಲ್ಲ, ಹೇಳಿದ್ರಾಯ್ತು. ಹಾಗೆ ಸಹನೆಯಿಂದ ಕೇಳೋ ಡಾಕ್ಟರ್ ಇದ್ರೆ ನನ್ಗೇನು ಪ್ರಾಬ್ಲಮ್ ಇಲ್ಲ ಅನ್ನೋ ಸತ್ಯ ನಿಮ್ಮೆಲ್ರಿಗೂ ಗೊತ್ತಾಗತ್ತೆ. ಏನಮ್ಮ ಕನಕ,
ಏನು ಸಮಸ್ಯೆ ಇಲ್ಲದೆ ಇರೋಳನ್ನ ಡಾಕ್ಟರ್ ಹತ್ರ ಕಳಿಸೋ ಅಷ್ಟು ಬುದ್ಧಿಗೇಡಿಗಳ ನಾವು. ನಿನಗೆ ಮಾನಸಿಕ ಸಮಸ್ಯೆ ಇದೆ, ಅದು ಒಂದ್ಸಲ ಅಲ್ಲ 10 ಸಲ ಪ್ರೂವ್ ಆಗಿದೆ. ಅದನ್ನ ಹಾಗೆ ಬಿಟ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಅಮ್ಮ, ಹಳೆ ಪ್ರಿಸ್ಕ್ರಿಪ್ಷನ್ ಎಲ್ಲ ತೋರಿಸಿ ಬೇರೆ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತಗೊಂಡ್ರೆ ಏನೀಗ? ಸೆಕೆಂಡ್ ಒಪಿನಿಯನ್ ತಗೊಳ್ಳೋದ್ರಲ್ಲಿ ಏನು ತಪ್ಪಿದ್ಯಮ್ಮ? ಏ ಶ್ರೀಕಾಂತ, ನೀನ್ ಯಾಕೋ ಇಷ್ಟೊಂದು ಹಠ ಮಾಡ್ತಾ ಇದ್ಯಾ? ನಿಂಗೆ ಒಂಚೂರು ಸುಳಿವು ಸೂಕ್ಷ್ಮ ಇಲ್ವಾ? ಬೇರೆ ಡಾಕ್ಟರ್ ಹತ್ರ ತೋರಿಸೋದು ತಪ್ಪೇನಿಲ್ಲ, ಆದ್ರೆ ಇದು ಜ್ವರ, ನೆಗಡಿ, ಕೆಮ್ಮಲ್ಲ, ಮಾನಸಿಕ ಸಮಸ್ಯೆ. ಇಂಥ ವಿಷಯನ ಒಬ್ರತ್ರ ಮಾತ್ರ ಹೇಳ್ಬೇಕು. ಊರಿಗೆಲ್ಲ ಹೇಳ್ತಾ ಹೋದ್ರೆ ರುದ್ರಮೂರ್ತಿ ಅವ್ರ ಫ್ಯಾಮಿಲಿ ಹುಚ್ಚರು ಫ್ಯಾಮಿಲಿ ಅಂತ ಜನ ಆಡ್ಕೊಂಡು ನಗ್ತಾರೆ, ಗೊತ್ತಾಯ್ತಾ? ಏ ಅವಿನಾಶ್, ಇಷ್ಟಕ್ಕೂ ಮೀರಿ ನಿನಗೆ ನನ್ನ ಮೇಲೆ ಗೌರವ ಇಲ್ಲ ಅಂದ್ರೆ ನಿಮ್ಗಿಷ್ಟ ಬಂದಂಗೆ ಮಾಡ್ಕೊಡಿ. ಕನಕ, ಅಮ್ಮ ಹೇಳಿದ್ರಲ್ಲೂ ಅರ್ಥ ಇದೆ. ನಾವು ಈ ಸೂಕ್ಷ್ಮತೆಯನ್ನು ಅರ್ಥನೇ ಮಾಡ್ಕೊಳ್ಳಿಲ್ಲ. ನಾವು ಹಳೆ ಡಾಕ್ಟರ್ ಹತ್ರನೇ ಟ್ರೀಟ್ಮೆಂಟ್ ಮುಂದುವರ್ಸೋಣ. ನೋಡು, ಸಂಜೆ ನಾವು ಡಾಕ್ಟರ್ ಹತ್ರ ಹೋಗ್ತಾ ಇದ್ದೀವಿ, ರೆಡಿಯಾಗಿರು. ಹಾಯ್ ಶ್ರೀಕಾಂತ್. ಹಾಯ್ ಅಣ್ಣ. ಇದೇನೋ ಒಬ್ಬನೇ ಕೂತಿದ್ಯಾ? ಏನೂ ಇಲ್ಲ, ಪ್ರಿಯಾಂಗೆ ತಲೆನೋವಂತೆ, ನನಗೂ ನಿದ್ರೆ ಬರ್ತಿರ್ಲಿಲ್ಲ, ಅದಕ್ಕೆ ಸುಮ್ಮನೆ ಅವಳಿಗೆ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ಇಲ್ಲಿ ಬಂದು ಕೂತ್ಕೊಂಡೆ. ಒಳ್ಳೇದಾಯ್ತು. ತಗೋ ಶ್ರೀಕಾಂತ್. ಅಣ್ಣ, ಇಷ್ಟೊಂದು ದುಡ್ಡು ನನಗೆ ಯಾಕೆ ಕೊಡ್ತಿದ್ಯಾ? ಮೊನ್ನೆ ನೀನು ದುಡ್ಡು ಕೇಳಿದ್ದೆ, ಚೆಕ್ ಯಾರೋ ಅರ್ಧ ಹಾಕಿದ್ದಾರೆ ಅಂತ ಒಂದು ದೊಡ್ಡ ಸಮಸ್ಯೆ ಆಯ್ತಲ್ಲಪ್ಪ. ಆ ತಕ್ಷಣ ನೀನು ದುಡ್ಡು ಕೊಡಬೇಕಾಗಿತ್ತು. ಆದ್ರೆ ಏನು ಮಾಡೋದು, ನನ್ನ ಹತ್ರ ರೆಡಿ ಕ್ಯಾಶ್ ಇರಲಿಲ್ಲ, ಅದಕ್ಕೆ ಸ್ವಲ್ಪ ಅರೇಂಜ್ ಮಾಡೋದು ತಡ ಆಯಿತು. ಪರವಾಗಿಲ್ಲ ಬಿಡೋಣ, ಈಗೇನು ನಿಂಗೆ ದುಡ್ಡಿನ ಅವಶ್ಯಕತೆ ಇಲ್ಲ, ಬೇಕಾದಾಗ ನಾನೇ ಕೇಳ್ತಗೋತೀನಿ. ಇಟ್ಕೊಳ್ಳೋ, ಪರವಾಗಿಲ್ಲ. ಏನಾದರೂ ಒಂದು ಖರ್ಚು ಇದ್ದೇ ಇರುತ್ತೆ. ನಿನ್ಗಲ್ದೆ ಹೋದ್ರು ಆ ಪ್ರಿಯಂಗಂತೂ ಏನಾದರೂ ಒಂದು ಖರ್ಚು ಇದ್ದೇ ಇರುತ್ತೆ ಅಲ್ವಾ? ನೀನು ಹೇಳ್ದೆ ಹೋದ್ರು ನಂಗೆಲ್ಲ ಅರ್ಥ ಆಗತ್ತೆ ಕಣೋ. ತಗೊಳಪ್ಪ. ಇಷ್ಟೇ ಇಲ್ಲ ಶ್ರೀಕಾಂತ್, ನಿನ್ಗೆ ಯಾವಾಗಲೇ ದುಡ್ಡು ಬೇಕಾದರೂ ನಿಸ್ಸಂಕೋಚವಾಗಿ ನನ್ನ ಕೇಳು, ಸರಿನಾ? ಸರಿ ಅಣ್ಣ. ಅಣ್ಣ. ಏನ್ ಶ್ರೀಕಾಂತ್? ತುಂಬ ಥ್ಯಾಂಕ್ಸ್. ಇಟ್ಸ್ ಓಕೆ ಕಣೋ, ತುಂಬ ಹೊತ್ತಾಗಿದೆ, ಹೋಗಿ ಮಲ್ಗು, ಆಮೇಲೆ ದುಡ್ಡು ಹುಷಾರು. ಸರಿ ಅಣ್ಣ. ಹಾಯ್ ಕನಕ. ಹಾಯ್. ಸಾರಿ ಕನಕ, ಇವತ್ತು ಸ್ವಲ್ಪ ಬರೋದು ಲೇಟ್ ಆಯ್ತು. ಪರವಾಗಿಲ್ಲ ಬಿಡಿ, ಅದಕ್ಕೆ ಸಾರಿ ಯಾಕೆ ಹೇಳ್ತೀರಿ? ನಿಂದು ಊಟ ಆಯ್ತಾ? ನಂದಾಯ್ತು, ನಿಮ್ದು? ನಂದು ಆಯ್ತು ಕನಕ. ನನ್ನನ್ನು ಯಾಕೆ ಕರೀಲಿಲ್ಲ? ಕರೆದಿದ್ರೆ ನಾನೇ ಬಂದು ಬಡಿಸ್ತಿದ್ನಾ? ನೀನು ಮಲಗಿರ್ತೀಯ ಅಂತ ಅನ್ಕೊಂಡೆ. ಹೋಗ್ಲಿ ಬಿಡಿ. ಕನಕ, ನನಗೆ ಇವತ್ತು ತುಂಬ ಖುಷಿ ಆಗಿದೆ. ಕೊನೆಗೂ ನೀನು ಡಾಕ್ಟರ್ ಜೊತೆ ಕೋಆಪ್ರೇಟ್ ಮಾಡಿದೆಯಲ್ಲ, ಐ ಆಮ್ ರಿಯಲಿ ಹ್ಯಾಪಿ ಫಾರ್ ಯು. ರೀ, ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಕನಕ, ಡಾಕ್ಟರ್ ಬಗ್ಗೆ ತಾನೆ, ನೀನೇನು ಹೇಳೋದು ಬೇಡ.
ಅದು ಹಾಗಲ್ಲ ರೀ, ನಾನು ಹೇಳೋದು ಸ್ವಲ್ಪ ಕೇಳಿ. ಕನಕ, ನೀನೇನು ಹೇಳ್ತೀಯ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅವತ್ತು ನೀನು ನಡ್ಕೊಂಡಿದ್ದ ರೀತಿ ಸರಿ ಇಲ್ಲ ಅಂತ ರಿಪೆಂಡ್ ಮಾಡ್ತಿದ್ಯಾ ಅಲ್ವಾ? ಕನಕ, ಫರ್ಗೆಟ್ ಇಟ್. ಅಷ್ಟೊಂದು ಯಾಕೆ ತಲೆ ಕೆಡ್ಸ್ಕೊತೀಯ? ಈಗಲಾರು ನಿನಗೆ ಡಾಕ್ಟರ್ ಮೇಲೆ ಕಾನ್ಫಿಡೆನ್ಸ್ ಬಂತಲ್ಲ, ಅದು ಸಾಕು ನನಗೆ. ಕನಕ, ನಿಂಗೊಂದು ವಿಷಯ ಗೊತ್ತಾ? ನಾನು ಶ್ರೀಕಾಂತ್ಗೆ ಇವತ್ತು 1 ಲಕ್ಷ ಕ್ಯಾಶ್ ಕೊಟ್ಟೆ. ರೀ, ಏನು ಹೇಳ್ತಿದ್ದೀರಾ ನೀವು? ಹೌದು ಕನಕ, ಈಗ ತಾನೇ ದುಡ್ಡು ಕೊಟ್ಟು ಬರ್ತಾ ಇದ್ದೀನಿ. ಒಳ್ಳೆ ಕೆಲಸನೇ ಮಾಡಿದ್ರಿ. ನಾನೇ ನಿಮಗೆ ಹೇಳಬೇಕು ಅಂತಿದ್ದೆ. ಹ್ಞೂ ಕನಕ, ಆ ಪ್ರಿಯಂಗೆ ಅದ್ರ ಅವಶ್ಯಕತೆ ಇದೆ ಅಂತ ಅನಿಸ್ತು. ಚೆಕ್ ಬೇರೆ ಹಾಳಾಗಿದೆ. ಮತ್ತೆ ಅವಳು ಶ್ರೀಕಾಂತನ ತಲೆ ಕೆಡಿಸಿ ಕಳಿಸ್ತಾಳೆ. ಪ್ರತಿ ಸಲ ಅವನು ಹೆಂಡತಿ ಮಾತು ಕೇಳ್ಕೊಂಡು ನಮ್ಮ ಹತ್ರ ದುಡ್ಡುಗೋಸ್ಕರ ನಿಂತ್ಕೊಳ್ಳೋದು ಮುಜುಗರ ಅನ್ಸುತ್ತೆ. ಅದಕ್ಕೋಸ್ಕರ ಅವ್ನು ಕೇಳಕ್ಕೆ ಮುಂಚೆ ನಾನೇ ದುಡ್ಡು ಕೊಟ್ಬಿಟ್ಟೆ. ರೀ, ನೀವೆಲ್ಲರ ಮನಸ್ಸನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋತೀರಿ. ಹೀಗಿದ್ರೆ ಯಾವ ಭಿನ್ನ ಅಭಿಪ್ರಾಯಗಳು ಬರಲ್ಲ. ಅದು ನಿನಗೆ ಮಾತ್ರ ಅರ್ಥ ಆಗುತ್ತೆ, ಆ ಪ್ರಿಯಂಗೆ ಅರ್ಥ ಆಗ್ಬೇಕಲ್ಲ. 1 ನಿಮಿಷ, ಫ್ರೆಶ್ ಆಗಿ ಬಂದ್ಬಿಡ್ತೀನಿ. ರೀ, ನೀವು ಹೋಗಿರಿ, ನಾನು ಹಾಲು ಕಾಯಿಸ್ಕೊಂಡು ಬರ್ತೀನಿ. ರೀ, ಕಾಫಿ ತಗೊಳ್ಳಿ. ಅಲ್ಲ, ನೀನು ಯಾಕೆ ಇಷ್ಟು ಬೇಗ ಎದ್ದು ಕಾಫಿ ಮಾಡಕ್ಕೆ ಹೋದ? ಇಷ್ಟೊತ್ತರಲ್ಲಿ ಯಾರೂ ಎದ್ದಿರಲ್ಲ. ನಿಮ್ಗೊಂದು ಕಾಫಿನೂ ಮಾಡಿಕೊಡ್ತಾ ಇದ್ರೆ ಹೇಗೆ? ನಿಂಗೆ ನನ್ನ ಬಗ್ಗೆ ಎಷ್ಟು ಕಾಳಜಿ ಕನಕ. ನೀವು ಈ ಥರ ಹಗಲು ರಾತ್ರಿ ನಿದ್ದೆಗೆಟ್ಟು ಒದ್ದಾಡ್ತಿರುವಾಗ ನಾನು ಇಷ್ಟು ಮಾಡದೇ ಇದ್ರೆ ಹೇಗೆ? ನಾನು ಕಾಲು ಮುರ್ಕೊಂಡಾಗ, ಮೊನ್ನೆ ಜ್ವರ ಬಂದಾಗ ನೀವು ನನಗೆಷ್ಟು ಉಪಚಾರ ಮಾಡಿದ್ದೀರಿ. ನಾನು ಆ ಥರ ನಿಮ್ಗೆ ಯಾವ ಸೇವೆ ಮಾಡಿದ್ದೀನಿ ಹೇಳಿ? ಅಂದ್ರೇನು, ನಾನು ಒಂದ್ಸಲ ಕಾಲು ಮುರ್ಕೊಂಡು ಕುತ್ಕೋಬೇಕು ಅಂತನಾ? ಛೇ, ಬಿಡ್ತು ಅನ್ನಿ. ಬೆಳಗ್ಗೆ ಬೆಳಗ್ಗೆ ಎದ್ದು ಅಪಶಕುನದ ಮಾತು ಯಾಕೆ ಆಡ್ತೀರಿ? ಸುಮ್ಮನೆ ತಮಾಷೆಗಾಗಂದೆ, ನೀನು ಗಾಬರಿ ಆಗಬೇಡ. ನೋಡು, ಆ ಪ್ರಿಯನ ಮುಖ ನೋಡದೆ ಹೋದರೆ ಯಾವ ಗಂಡ ಅಂತನೂ ಆಗಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿನ್ನ ಮುಖ ನೋಡ್ಕೊಂಡು ಹೋದ್ರೆ ಎಲ್ಲ ಒಳ್ಳೇದೇ ಆಗುತ್ತೆ. ನಿಮಗೆ ನಾನು ಸೇವೆ ಮಾಡೋಕ್ಕೆ ಇನ್ನೊಂದು ಚಾನ್ಸ್ ಇದೆಯಲ್ಲ? ಇನ್ನೊಂದು ಚಾನ್ಸ? ಏನದು? ನಾನು ಹೇಗಿದ್ರು ದೊಡ್ಡ ಹುಚ್ಚಿ ಆಗ್ತೀನಿ. ಎಲ್ಲರನ್ನೂ ಕಲ್ಲು ಹಿಡ್ಕೊಂಡು ರಸ್ತೆಯಲ್ಲಿ ಆಟ ಆಡಿಸ್ತೀನಿ. ಮನೇಲಿರೋ ಸಾಮಾನೆಲ್ಲ ಡಮಾರ್ ಅನಿಸ್ತೀನಿ. ಹೆಂಡತಿ ಅಂತ ಕಟ್ಕೊಂಡು ಕರ್ಮಕ್ಕೋ ಇಲ್ಲ ತಪ್ಪಗೋ ನೀವು ನನ್ನನ್ನು ಚೆನ್ನಾಗಿ ನೋಡ್ಕೋಬೇಕಲ್ಲ. ಕನಕ, ಯಾಕೆ ಹೀಗೆಲ್ಲ ಮಾತಾಡ್ತೀಯ? ನೀನು ಏನೇನೋ ಹೇಳಿ ದಯವಿಟ್ಟು ನನ್ನ ಹೆದರ್ಸ್ಬೇಡ. ನಿನ್ನ ಆ ಸ್ಥಿತಿಲಿ ನೋಡಿಕೊಂಡು ನಾನು ನೆಮ್ಮದಿಯಾಗಿರೋಕ್ಕಾಗತ್ತಾ? ಇಲ್ಲ ಕನಕ, ನಾನು ಹುಚ್ಚ ಆಗೋಗ್ತೀನಿ. ನೋಡು, ನಿನ್ನ ಕೈ ಮುಗಿದು ಕೇಳ್ಕೊತೀನಿ, ಇನ್ಯಾವತ್ತೂ ಈ ರೀತಿ ಮಾತಾಡ್ಕೊಡ್ದು. ಸಾರಿ ರೀ, ನೀವು ಇಷ್ಟೊಂದು ನೊಂದ್ಕೋತೀರ ಅಂತ ನನಗೆ ಗೊತ್ತಾಗಲಿಲ್ಲ. ದಯವಿಟ್ಟು ಹೇಳ್ತಾ ಇದ್ದೀನಿ ಕನಕ, ಇನ್ಯಾವತ್ತೂ ನೀನು ಈ ರೀತಿ ಮಾತಾಡ್ಕೊಡ್ದು. ಸರಿ, ನನಗೆ ಕ್ಷಮಿಸ್ಬಿಟ್ಟು ಬರ್ತೀನಿ ಕನಕ.
ಇದೇನಿದು ನೋಟ್ಗಳು ಸುಟ್ಟೋಗಿದೆಯಲ್ಲ ಇವು ಇಲ್ಲಿಗೆ ಹೇಗೆ ಬಂದ್ವು ಮೈ ಗಾಡ್ ಇದು ನಾನು ಶ್ರೀಕಾಂತ್ ಕೊಟ್ಟ ನೋಟ್ಗಳು ಇವನ್ ಇಲ್ಲಿಗೆ ತಂದು ಸುಟ್ಟೋರು ಯಾರು